ಹನುಮ ಜಯಂತಿ ವೇಳೆ ಬಳಕೆಯಾಗಿದ್ದ ಡಿಜೆಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಪೊಲೀಸ್ ಠಾಣೆಯ ಎದುರು ಹನುಮ ಭಕ್ತರು ಪ್ರತಿಭಟನೆ ನಡೆಸಿದ್ದಾರೆ. ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಹನುಮ ಜಯಂತಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಮೆರವಣಿಗೆ ಕಾರ್ಯಕ್ರಮ ನಡೆಸಲಾಗಿತ್ತು. ಆದರೆ ಹನುಮ ಜಯಂತಿ ಮುಗಿದ ಬಳಿಕ ಮೆರವಣಿಗೆ ವೇಳೆ ಡಿಜೆ ಡೆಸಿಬಲ್ಗಿಂತ ಅಧಿಕ ಬಳಕೆಯನ್ನು ಮಾಡಿದ್ದಾರೆ. ಇದರಿಂದಾಗಿ ಇನ್ನು ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಅಂತ ಪೊಲೀಸರು ಡಿಜೆ ವಾಹನವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರಿಂದಾಗಿ ಆಕ್ರೋಶಗೊಂಡಂತ ಹನುಮ ಭಕ್ತರು ಪೊಲೀಸ್ ಠಾಣೆಯ ಬಳಿ ಸೇರಿ ಪ್ರತಿಭಟನೆ ನಡೆಸಿದ್ರು. ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ತೀವ್ರವಾಗ್ತಾ ಇದ್ದಂತೆ ಎಚ್ಚೆತ್ತಂತಹ ಪೊಲೀಸರು ಡಿಜೆ ವಾಹನವನ್ನ ಬಿಡುಗಡೆಗೊಳಿಸಿ ಪ್ರತಿಭಟನಾಕಾರರ ಮನವೊಲಿಸಿ ಕಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಬಳ್ಳಾರಿಯಲ್ಲಿ ಜೀನ್ಸ್ ಪಾರ್ಕ್ ಮಾಡುವ ಯೋಜನೆ ಆರಂಭಕ್ಕೂ ಮುನ್ನವೇ ಹಳ್ಳ ಹಿಡಿದಿದೆ. ಜೀನ್ಸ್ ಪಾರ್ಕ್ನಲ್ಲಿನ ಕೈಗಾರಿಕಾ ನಿವೇಶನ ಬೆಲೆ ರಾಜ್ಯ ಸರ್ಕಾರ ಅರ್ಧದಷ್ಟು ಇಳಿಕೆ ಮಾಡಿದ್ರೂ ಕೂಡ ಖರೀದಿ ಮಾಡೋದಕ್ಕೆ ಜೀನ್ಸ್ ಉದ್ಯಮಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಬಳ್ಳಾರಿ ಹೊರವಲಯದ ಸಂಜೀವರಾಯನ ಕೋಟೆ ಬಳಿ ಕೆಐಡಿಬಿ ಮೊದಲ ಹಂತದಲ್ಲಿ 154.7 ಎಕರೆ ಪ್ರದೇಶದಲ್ಲಿ ಜೀನ್ಸ್ ಪಾರ್ಕ್ ಮಾಡುವುದಕ್ಕೆ ಉದ್ದೇಶಿಸಿದೆ. ಈ ಹಿಂದೆ 1 ಎಕರೆ ವಿಸ್ತೀರ್ಣದ ಜಾಗಕ್ಕೆ 1.35 ಕೋಟಿ ರೂಪಾಯಿ ದರವನ್ನು ನಿಗದಿಪಡಿಸಲಾಗಿತ್ತು. ಉದ್ಯಮಿಗಳಿಂದ ಬೇಡಿಕೆ ಬಾರದ ಹಿನ್ನೆಲೆ ಇದೀಗ ಅರ್ಧದಷ್ಟು ಅಂದರೆ 1 ಎಕರೆಗೆ 67.50 ಲಕ್ಷಕ್ಕೆ ನಿಗದಿ ಮಾಡಿದ್ರು. ನಿವೇಶನ ಖರೀದಿಗೆ ಉದ್ಯಮಿಗಳು ಆಸಕ್ತಿ ತೋರಿಸ್ತಾ ಇಲ್ಲ. ಜೀನ್ಸ್ ಉದ್ಯಮಕ್ಕೆ ಪ್ರಮುಖವಾಗಿ ಹೆಚ್ಚು ನೀರು ಮತ್ತು ಕಲುಷಿತ ನೀರು ಸಂಸ್ಕರಣಾ ಘಟಕ ಬೇಕು. ಪಾರ್ಕ್ ಸ್ಥಳದಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಹೋಗೋದಾದ್ರೂ ಹೇಗೆ ಅನ್ನೋದು ಉದ್ಯಮಿಗಳ ಪ್ರಶ್ನೆಯಾಗಿದೆ. ನಮ್ಮ ಬೇಡಿಕೆ ಏನಂದ್ರೆ ಈಗ 65 ಲಕ್ಷ ಮಾಡಿ ಅದರಲ್ಲಿ 1 ಎಕರೆ 5 ಎಕರೆ 10 ಎಕರೆ ಮಲ್ಟಿನೇಷನ್ ಕಂಪ್ನಿ ಕೂಡ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದು ಕೂಡ ಸ್ವಾಗತಾರ್ಹ. ನಮಗೆ ಸೈಟ್ಸ್ ಅಲಾಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ನಮ್ಮ ಉದ್ದೇಶ ಏನು ಅಂದ್ರೆ ಈಗ ಎಷ್ಟು ಎಕರೆ ನೀವು ಟೋಟಲ್ ಆಗಿ ಜೀನ್ಸ್ ಅಪೀರಿಯಲ್ ಪಾರ್ಕ್ ಮಾಡ್ತೀರಿ ಅದ್ರ ಬ್ಲೂ ಪ್ರಿಂಟ್ ಬಿಡುಗಡೆ ಮಾಡ್ಬೇಕು. ನಮಗೆ ಮುಖ್ಯವಾಗಿ ಅಲ್ಲಿ ನೀರಿನ ಸಮಸ್ಯೆ ಇದೆ. ನೀರಿದ್ರೇನೆ ಯಾವ ಉದ್ದಿಮೆ ಆಗಲಿ ಜೀವಂತವಾಗಿ ಇರಲಿಕ್ಕೆ ಸಾಧ್ಯ. ಇಲ್ಲವಾದ್ರೆ ಕಷ್ಟ ನಮಗೆ. ಧಾರವಾಡದಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ದ ಕಾರು ಹೊತ್ತಿ ಉರಿದಿದೆ. ನಗರದ ಕೋರ್ಟ್ ವೃತ್ತದಿಂದ ಕೆಸಿಡಿ ಬಳಿ ಹೊರಟಿದ್ದಂಥ ಕಾರು ಎಸ್ಬಿಐ ಬ್ಯಾಂಕ್ ಬಳಿ ಏಕಾಏಕಿಯಾಗಿ ಹೊತ್ತಿ ಉರಿದಿದೆ. ರಸ್ತೆಯಲ್ಲಿ ಹೋಗ್ತಾ ಇದ್ದ ಕಾರ್ನ ಎಂಜಿನ್ನಲ್ಲಿ ಮೊದಲಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಇನ್ನು ಕಾರನ್ನ ನಿಲ್ಲಿಸ್ತಾ ಇದ್ದಂತೆ ಏಕಾಏಕಿಯಾಗಿ ಹೊತ್ತಿ ಉರಿದಿದೆ. ಕಾರ್ನಲ್ಲಿದ್ದ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಾಲಕಿಯರಿಗೆ ಕಿರುಕುಳ ಅತ್ಯಾಚಾರ ಆರೋಪ ಎದುರಿಸ್ತಾ ಇರುವ ಚಿತ್ರದುರ್ಗ ಮುರುಘಾ ಮಠದ ಶಿವಮೂರ್ತಿ ಸ್ವಾಮಿಯ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ಮಠಕ್ಕೆ ಸೇರಿದ 2 ಕೋಟಿ ಮೌಲ್ಯದ ಒಟ್ಟು 4 ನಿವೇಶನವನ್ನ ಕೋರ್ಟ್ ಆದೇಶ ಮೀರಿ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದ 4 ನಿವೇಶನಗಳನ್ನ ಮಂಜುನಾಥ್ ಅನ್ನೋರಿಗೆ ಸ್ಪೆಷಲ್ ಜಿಪಿಎ ಮಾಡಿ ಮಾರಾಟ ಮಾಡಲಾಗಿದೆ. ಪೋಕ್ಸೋ ಕೇಸ್ ಆರೋಪಿಯಾದ ಬಳಿಕ ಕೋರ್ಟ್ ನಿರ್ಬಂಧವನ್ನು ವಿಧಿಸಿ ಸರ್ಕಾರದಿಂದ ಮಠಕ್ಕೆ ಆಡಳಿತ ಸಮಿತಿಯನ್ನು ನೇಮಿಸಲಾಗಿದೆ. ಆದರೂ ಕೂಡ ಕೋರ್ಟ್ ನಿರ್ಬಂಧದ ನಡುವೆಯೂ ಕೋಟ್ಯಂತರ ಮೌಲ್ಯದ ನಿವೇಶನಗಳನ್ನು ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದೆ. ಪ್ರಕಾಶ್ ಅನ್ನೋರಿಂದ ಆಡಳಿತ ಸಮಿತಿಗೆ ದೂರು ನೀಡಲಾಗಿದೆ. ಇನ್ನು ಪ್ರಕರಣ ಸಂಬಂಧ ಕಾನೂನು ತಜ್ಞರಿಂದ ಪರಿಶೀಲನೆಯನ್ನು ನಡೆಸಿ ಸೂಕ್ತ ಕ್ರಮದ ಭರವಸೆಯನ್ನು ನೀಡಲಾಗಿದೆ. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಶಕ್ತಿ ದೇವತೆಗೆ ಕಳ್ಳರ ಕಾಟ ಶುರುವಾಗಿದೆ. ಚಳ್ಳಕೆರೆಯ ದುರ್ಗಮ್ಮ ದೇಗುಲದಲ್ಲಿ ಖದೀಮರು ಬೀಗವನ್ನು ಹೊಡೆದು ಹುಂಡಿಯಲ್ಲಿದ್ದಂತಹ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಹಣ ಹುಂಡಿಯಲ್ಲಿ ಇತ್ತು ಎನ್ನಲಾಗಿದೆ. ಕಳೆದ 2.5 ವರ್ಷದಿಂದ ಹುಂಡಿ ಹಣ ಎಣಿಕೆ ಆಗಿರಲಿಲ್ಲ ಎನ್ನಲಾಗಿದೆ. ಘಟನೆ ಸಂಬಂಧ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಮುಸ್ಲಿಂ ವ್ಯಕ್ತಿ ಪ್ರಸಾದ ವ್ಯವಸ್ಥೆ ಮಾಡಿರುವ ಅಪರೂಪದ ಭಾವೈಕ್ಯತೆಗೆ ರಾಯಚೂರು ಜಿಲ್ಲೆ ಸಿರುವಾರ ತಾಲೂಕಿನ ಕವಿತಾಳ ಪಟ್ಟಣ ಸಾಕ್ಷಿಯಾಗಿದೆ. ಕವಿತಾಳ ಪಟ್ಟಣದ ಕರೀಂ ಸಾಬ್ ಕಳೆದ 4 ವರ್ಷಗಳಿಂದ ಮಾಲಾಧಾರಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಬರ್ತಿದ್ದಾರೆ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ವಿಧಿವಿಧಾನದಂತೆ ಕರೀಂ ಸಾಬ್ ಕುಟುಂಬ ಪ್ರಸಾದವನ್ನ ಸಿದ್ಧಪಡಿಸಿದ್ದಾರೆ. ಪ್ರತಿ ವರ್ಷವೂ ಕರೀಂ ಸಾಬ್ ಕುಟುಂಬಸ್ಥರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಭೋಜನ ವ್ಯವಸ್ಥೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಕರೀಂ ಸಾಬ್ ಕುಟುಂಬ ಸಾಕ್ಷಿಯಾಗಿದೆ.
ಕಳೆದ ಕೆಲ ತಿಂಗಳ ಹಿಂದೆ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿದ್ದ ಮಹಾರಾಷ್ಟ್ರ ANTF ಇಂದು ಬೆಂಗಳೂರಲ್ಲೂ ಕೂಡ ಬೇಟೆಯನ್ನು ಮುಂದುವರೆಸಿದೆ. ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳದ ಕೊಂಕಣ ವಿಭಾಗದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗಿದ್ದು 55.88 ಕೋಟಿ ರೂಪಾಯಿ ಮೌಲ್ಯದ MD ಸಿಂಥೆಟಿಕ್ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 3 ಕಡೆ ದಾಳಿಯನ್ನು ನಡೆಸಿದ ANTF ಹೊರಮಾವು, ಯರಪನಹಳ್ಳಿ, ಕಣ್ಣೂರು ಬಳಿ ಡ್ರಗ್ಸ್ ಫ್ಯಾಕ್ಟರಿಯನ್ನು ಪತ್ತೆ ಮಾಡಿದ್ದಾರೆ. ಇತ್ತೀಚೆಗೆ ಮುಂಬೈನಲ್ಲಿ 1.5 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿತ್ತು. ರಾಜಸ್ಥಾನ ಮೂಲದ ಸೂರಜ್ ರಮೇಶ್ ಯಾದವ್ ಮತ್ತು ಮಲ್ಖಾನ್ ರಾಮ್ಲಾಲ್ ಬಿಷ್ಣೋಯ್ ಎಂಬ ಆರೋಪಿಗಳನ್ನು ಬಂಧಿಸಿದ್ದಾರೆ. ದಾಳಿ ಸಂದರ್ಭದಲ್ಲಿ 4.1 ಕೆಜಿ ಘನ MD ಮತ್ತು 17 ಕೆಜಿ ದ್ರವ MD ಸೇರಿದಂತೆ ಒಟ್ಟು 21.4 ಕೆಜಿ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಡ್ರಗ್ಸ್ ತಯಾರಿಸುವ ಯಂತ್ರೋಪಕರಣಗಳು ಮತ್ತು ರಾಸಾಯನಿಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.